ಜಾತಿಗಣತಿ ಏನೋ ಒಂದು ಪ್ರಕ್ರಿಯೆ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಅಂದರೆ ಜಾತಿಗಣತಿ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳೇನಿದ್ದಾರೆ ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಜಾತಿಗಣತಿಯ ಸ್ಟಿಕ್ಕರ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಯಾವ ಮನೆಯದು ಸಮೀಕ್ಷೆ ಪೂರ್ಣಗೊಂಡಿದೆ ಅಂತಹ ಮನೆಗಳ ಮುಂದೆ ಈ ರೀತಿಯ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಅಷ್ಟೇ ಅಲ್ಲ, ಏನಾದರೂ ನಿಮಗೆ ಕನ್ಫ್ಯೂಷನ್ನು ಅಥವಾ ಡೌಟ್ ಇದ್ದರೆ ಸಹಾಯವಾಣಿಯ ಸಂಪರ್ಕ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆನ್ಲೈನ್ ಮೂಲಕನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಒಂದು QR ಕೋಡ್ ಸ್ಕ್ಯಾನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆಗಲೇ ಹೇಳಿರೋ ಹಾಗೆ ಸಿಬ್ಬಂದಿಗಳು ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೊಸ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಮನೆಗೆ ಯಾಕೆ ಬರ್ತಾ ಇದ್ದೀರಾ, ಹೊಸ ಮನೆ ಇದು, ಸ್ಟಿಕ್ಕರನ್ನು ಅಂಟಿಸ್ಬೇಡಿ ಅಂತ ಕೆಲವರು. ಮತ್ತು ಕೆಲವರು ಆ ಮನೆಗಳಲ್ಲಿ ಆ ಜಾತಿಯವರು ಇದ್ದರೂ ಕೂಡ ಅದನ್ನು ಅವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬಾಡಿಗೆ ನಮಗೆ ಕಷ್ಟ ಆಗುತ್ತೆ, ಬಾಡಿಗೆ ಮನೆ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನು ಕೇಳಿ ಬಂದ್ರ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ ಸಿಬ್ಬಂದಿಗಳು ಸಮೀಕ್ಷೆಯನ್ನು ಮಾಡೋದಕ್ಕೆ ಕಷ್ಟಕರವಾಗಿದೆ. ಇತ್ತೀಚೆಗೆ BBMP ಅಧಿಕಾರಿ ಮೇಲೂ ಒಬ್ಬರು ಕೂಡ ಮಹಿಳೆ ಏರು ಧ್ವನಿಯಲ್ಲಿ ಮಾತಾಡಿ ಕಿರ್ಚಾಡಿ ಯಾಕೆ ಬಂದಿದ್ದೀರಾ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಹೇಳಿ ದೊಡ್ಡ ಕಿರಿಕನ್ನ ಮಾಡಿ ಆಕೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿರೋದನ್ನು ನಾವು ನೋಡಿದ್ವಿ. ಇದೀಗ ಇದೇ ರೀತಿಯಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಯನ್ನು ಸಿಬ್ಬಂದಿಗಳು ಅನುಭವಿಸ್ತಾ ಇರುವಂಥದ್ದು. ಇನ್ನು ಕೆಲವು ಮನೆಗಳಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವು ಏರಿಯಾಗಳಲ್ಲಿ ಅದು ಸರಿಯಾದಂತಹ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೆ ಕೆಲವು ಏರಿಯಾಗಳಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿಗಣತಿ ಏನೋ ಒಂದು ಪ್ರಕ್ರಿಯೆ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಅಂದರೆ ಜಾತಿಗಣತಿ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳೇನಿದ್ದಾರೆ ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಜಾತಿಗಣತಿಯ ಸ್ಟಿಕ್ಕರ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಯಾವ ಮನೆಯದು ಸಮೀಕ್ಷೆ ಪೂರ್ಣಗೊಂಡಿದೆ ಅಂತಹ ಮನೆಗಳ ಮುಂದೆ ಈ ರೀತಿಯ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಅಷ್ಟೇ ಅಲ್ಲ, ಏನಾದರೂ ನಿಮಗೆ ಕನ್ಫ್ಯೂಷನ್ನು ಅಥವಾ ಡೌಟ್ ಇದ್ದರೆ ಸಹಾಯವಾಣಿಯ ಸಂಪರ್ಕ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆನ್ಲೈನ್ ಮೂಲಕನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಒಂದು QR ಕೋಡ್ ಸ್ಕ್ಯಾನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆಗಲೇ ಹೇಳಿರೋ ಹಾಗೆ ಸಿಬ್ಬಂದಿಗಳು ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೊಸ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಮನೆಗೆ ಯಾಕೆ ಬರ್ತಾ ಇದ್ದೀರಾ, ಹೊಸ ಮನೆ ಇದು, ಸ್ಟಿಕ್ಕರನ್ನು ಅಂಟಿಸ್ಬೇಡಿ ಅಂತ ಕೆಲವರು. ಮತ್ತು ಕೆಲವರು ಆ ಮನೆಗಳಲ್ಲಿ ಆ ಜಾತಿಯವರು ಇದ್ದರೂ ಕೂಡ ಅದನ್ನು ಅವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬಾಡಿಗೆ ನಮಗೆ ಕಷ್ಟ ಆಗುತ್ತೆ, ಬಾಡಿಗೆ ಮನೆ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನು ಕೇಳಿ ಬಂದ್ರ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ ಸಿಬ್ಬಂದಿಗಳು ಸಮೀಕ್ಷೆಯನ್ನು ಮಾಡೋದಕ್ಕೆ ಕಷ್ಟಕರವಾಗಿದೆ. ಇತ್ತೀಚೆಗೆ BBMP ಅಧಿಕಾರಿ ಮೇಲೂ ಒಬ್ಬರು ಕೂಡ ಮಹಿಳೆ ಏರು ಧ್ವನಿಯಲ್ಲಿ ಮಾತಾಡಿ ಕಿರ್ಚಾಡಿ ಯಾಕೆ ಬಂದಿದ್ದೀರಾ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಹೇಳಿ ದೊಡ್ಡ ಕಿರಿಕನ್ನ ಮಾಡಿ ಆಕೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿರೋದನ್ನು ನಾವು ನೋಡಿದ್ವಿ. ಇದೀಗ ಇದೇ ರೀತಿಯಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಯನ್ನು ಸಿಬ್ಬಂದಿಗಳು ಅನುಭವಿಸ್ತಾ ಇರುವಂಥದ್ದು. ಇನ್ನು ಕೆಲವು ಮನೆಗಳಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವು ಏರಿಯಾಗಳಲ್ಲಿ ಅದು ಸರಿಯಾದಂತಹ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೆ ಕೆಲವು ಏರಿಯಾಗಳಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿಗಣತಿ ಏನೋ ಒಂದು ಪ್ರಕ್ರಿಯೆ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಅಂದರೆ ಜಾತಿಗಣತಿ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳೇನಿದ್ದಾರೆ ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಜಾತಿಗಣತಿಯ ಸ್ಟಿಕ್ಕರ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಯಾವ ಮನೆಯದು ಸಮೀಕ್ಷೆ ಪೂರ್ಣಗೊಂಡಿದೆ ಅಂತಹ ಮನೆಗಳ ಮುಂದೆ ಈ ರೀತಿಯ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಅಷ್ಟೇ ಅಲ್ಲ, ಏನಾದರೂ ನಿಮಗೆ ಕನ್ಫ್ಯೂಷನ್ನು ಅಥವಾ ಡೌಟ್ ಇದ್ದರೆ ಸಹಾಯವಾಣಿಯ ಸಂಪರ್ಕ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆನ್ಲೈನ್ ಮೂಲಕನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಒಂದು QR ಕೋಡ್ ಸ್ಕ್ಯಾನಿಂಗನ್ನು ಕೂಡ ಕೊಟ್ಟಿದ್ದಾರೆ.
ಆಗಲೇ ಹೇಳಿರೋ ಹಾಗೆ ಸಿಬ್ಬಂದಿಗಳು ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೊಸ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಮನೆಗೆ ಯಾಕೆ ಬರ್ತಾ ಇದ್ದೀರಾ, ಹೊಸ ಮನೆ ಇದು, ಸ್ಟಿಕ್ಕರನ್ನು ಅಂಟಿಸ್ಬೇಡಿ ಅಂತ ಕೆಲವರು. ಮತ್ತೆ ಕೆಲವರು ಆ ಮನೆಗಳಲ್ಲಿ ಆ ಜಾತಿಯವರು ಇದ್ರೂ ಕೂಡ ಅದನ್ನು ಅವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬಾಡಿಗೆ ನಮಗೆ ಕಷ್ಟ ಆಗುತ್ತೆ, ಬಾಡಿಗೆ ಮನೆ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನು ಕೇಳಿ ಬಂದ್ರ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ ಸಿಬ್ಬಂದಿಗಳು ಸಮೀಕ್ಷೆಯನ್ನು ಮಾಡೋದಕ್ಕೆ ಕಷ್ಟಕರವಾಗಿದೆ. ಇತ್ತೀಚೆಗೆ BBMP ಅಧಿಕಾರಿ ಮೇಲೂ ಒಬ್ಬರು ಕೂಡ ಮಹಿಳೆ ಏರು ಧ್ವನಿಯಲ್ಲಿ ಮಾತಾಡಿ ಕಿರ್ಚಾಡಿ ಯಾಕೆ ಬಂದಿದ್ದೀರಾ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಹೇಳಿ ದೊಡ್ಡ ಕಿರಿಕನ್ನ ಮಾಡಿ ಆಕೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿರೋದನ್ನು ನಾವು ನೋಡಿದ್ವಿ. ಇದೀಗ ಇದೇ ರೀತಿಯಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಯನ್ನು ಸಿಬ್ಬಂದಿಗಳು ಅನುಭವಿಸ್ತಾ ಇರುವಂಥದ್ದು. ಇನ್ನು ಕೆಲವು ಮನೆಗಳಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವು ಏರಿಯಾಗಳಲ್ಲಿ ಅದು ಸರಿಯಾದಂತಹ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೆ ಕೆಲವು ಏರಿಯಾಗಳಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿಗಣತಿ ಏನೋ ಒಂದು ಪ್ರಕ್ರಿಯೆ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಅಂದರೆ ಜಾತಿಗಣತಿ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳೇನಿದ್ದಾರೆ ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಜಾತಿಗಣತಿಯ ಸ್ಟಿಕ್ಕರ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಯಾವ ಮನೆಯದು ಸಮೀಕ್ಷೆ ಪೂರ್ಣಗೊಂಡಿದೆ ಅಂತಹ ಮನೆಗಳ ಮುಂದೆ ಈ ರೀತಿಯ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಅಷ್ಟೇ ಅಲ್ಲ, ಏನಾದರೂ ನಿಮಗೆ ಕನ್ಫ್ಯೂಷನ್ನು ಅಥವಾ ಡೌಟ್ ಇದ್ದರೆ ಸಹಾಯವಾಣಿಯ ಸಂಪರ್ಕ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆನ್ಲೈನ್ ಮೂಲಕನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಒಂದು QR ಕೋಡ್ ಸ್ಕ್ಯಾನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆಗಲೇ ಹೇಳಿರೋ ಹಾಗೆ ಸಿಬ್ಬಂದಿಗಳು ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೊಸ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಮನೆಗೆ ಯಾಕೆ ಬರ್ತಾ ಇದ್ದೀರಾ, ಹೊಸ ಮನೆ ಇದು, ಸ್ಟಿಕ್ಕರನ್ನು ಅಂಟಿಸ್ಬೇಡಿ ಅಂತ ಕೆಲವರು. ಮತ್ತೆ ಕೆಲವರು ಆ ಮನೆಗಳಲ್ಲಿ ಆ ಜಾತಿಯವರು ಇದ್ರೂ ಕೂಡ ಅದನ್ನು ಅವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬಾಡಿಗೆ ನಮಗೆ ಕಷ್ಟ ಆಗುತ್ತೆ, ಬಾಡಿಗೆ ಮನೆ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನು ಕೇಳಿ ಬಂದ್ರ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ ಸಿಬ್ಬಂದಿಗಳು ಸಮೀಕ್ಷೆಯನ್ನು ಮಾಡೋದಕ್ಕೆ ಕಷ್ಟಕರವಾಗಿದೆ. ಇತ್ತೀಚೆಗೆ BBMP ಅಧಿಕಾರಿ ಮೇಲೂ ಒಬ್ಬರು ಕೂಡ ಮಹಿಳೆ ಏರು ಧ್ವನಿಯಲ್ಲಿ ಮಾತಾಡಿ ಕಿರ್ಚಾಡಿ ಯಾಕೆ ಬಂದಿದ್ದೀರಾ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಹೇಳಿ ದೊಡ್ಡ ಕಿರಿಕನ್ನ ಮಾಡಿ ಆಕೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿರೋದನ್ನು ನಾವು ನೋಡಿದ್ವಿ. ಇದೀಗ ಇದೇ ರೀತಿಯಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಯನ್ನು ಸಿಬ್ಬಂದಿಗಳು ಅನುಭವಿಸ್ತಾ ಇರುವಂಥದ್ದು. ಇನ್ನು ಕೆಲವು ಮನೆಗಳಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವು ಏರಿಯಾಗಳಲ್ಲಿ ಅದು ಸರಿಯಾದಂತಹ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೆ ಕೆಲವು ಏರಿಯಾಗಳಲ್ಲಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿಗಣತಿ ಏನೋ ಒಂದು ಪ್ರಕ್ರಿಯೆ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಅಂದರೆ ಜಾತಿಗಣತಿ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳೇನಿದ್ದಾರೆ ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಜಾತಿಗಣತಿಯ ಸ್ಟಿಕ್ಕರ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಯಾವ ಮನೆಯದು ಸಮೀಕ್ಷೆ ಪೂರ್ಣಗೊಂಡಿದೆ ಅಂತಹ ಮನೆಗಳ ಮುಂದೆ ಈ ರೀತಿಯ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಅಷ್ಟೇ ಅಲ್ಲ, ಏನಾದರೂ ನಿಮಗೆ ಕನ್ಫ್ಯೂಷನ್ನು ಅಥವಾ ಡೌಟ್ ಇದ್ದರೆ ಸಹಾಯವಾಣಿಯ ಸಂಪರ್ಕ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆನ್ಲೈನ್ ಮೂಲಕನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಒಂದು QR ಕೋಡ್ ಸ್ಕ್ಯಾನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆಗಲೇ ಹೇಳಿರೋ ಹಾಗೆ ಸಿಬ್ಬಂದಿಗಳು ಚಿತ್ರವಿಚಿತ್ರವಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೊಸ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಮನೆಗೆ ಯಾಕೆ ಬರ್ತಾ ಇದ್ದೀರಾ, ಹೊಸ ಮನೆ ಇದು, ಸ್ಟಿಕ್ಕರನ್ನು ಅಂಟಿಸ್ಬೇಡಿ ಅಂತ ಕೆಲವರು. ಮತ್ತೆ ಕೆಲವರು ಆ ಮನೆಗಳಲ್ಲಿ ಆ ಜಾತಿಯವರು ಇದ್ರೂ ಕೂಡ ಅದನ್ನು ಅವರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬಾಡಿಗೆ ನಮಗೆ ಕಷ್ಟ ಆಗುತ್ತೆ, ಬಾಡಿಗೆ ಮನೆ ಸಿಗೋದಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಯಾರನ್ನು ಕೇಳಿ ಬಂದ್ರ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ ಸಿಬ್ಬಂದಿಗಳು ಸಮೀಕ್ಷೆಯನ್ನು ಮಾಡೋದಕ್ಕೆ ಕಷ್ಟಕರವಾಗಿದೆ. ಇತ್ತೀಚೆಗೆ BBMP ಅಧಿಕಾರಿ ಮೇಲೂ ಒಬ್ಬರು ಕೂಡ ಮಹಿಳೆ ಏರು ಧ್ವನಿಯಲ್ಲಿ ಮಾತಾಡಿ ಕಿರ್ಚಾಡಿ ಯಾಕೆ ಬಂದಿದ್ದೀರಾ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಹೇಳಿ ದೊಡ್ಡ ಕಿರಿಕನ್ನ ಮಾಡಿ ಆಕೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿರೋದನ್ನು ನಾವು ನೋಡಿದ್ವಿ. ಇದೀಗ ಇದೇ ರೀತಿಯಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಸಮಸ್ಯೆಯನ್ನು ಸಿಬ್ಬಂದಿಗಳು ಅನುಭವಿಸ್ತಾ ಇರುವಂಥದ್ದು. ಇನ್ನು ಕೆಲವು ಮನೆಗಳಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವು
ಏರಿಯಾಗಳಲ್ಲಿ ಅದು ಸರಿಯಾದಂತಹ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೆ ಕೆಲವು ಏರಿಯಾಗಳಲ್ಲಿ ಈ ಪ್ರಕ್ರಿಯೆನ ಪೂರ್ಣಗೊಳಿಸೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.